ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ಯಾವುದೋ ಒಂದು ಒತ್ತಡದಲ್ಲಿ ಬದುಕ್ತಿದ್ದೇವೆ. ಆಫೀಸ್ ಕೆಲಸ, ಸಾಲದ ಬಾಧೆ, ಭವಿಷ್ಯದ ಆತಂಕ ಅಥವಾ ಮನೆಯ ಜಗಳ ಇದೇ ನಮ್ಮ ತಲೆ ತುಂಬಿದೆ. ನಾವು 24 ಗಂಟೆಯೂ ಯಾವುದೋ ಒಂದು ಭಾರವನ್ನು ಹೊತ್ತು ಸಾಯುತ್ತಿದ್ದೇವೆ. ಆದರೆ ನೆನಪಿಡಿ, ನೀವು ಹೊತ್ತಿರುವ ಭಾರ ನಿಮ್ಮನ್ನು ದೈಹಿಕವಾಗಿ ಕೊಲ್ಲುವುದಕ್ಕಿಂತ ಮುಂಚೆ ಮಾನಸಿಕವಾಗಿ ಸುಟ್ಟು ಹಾಕುತ್ತದೆ. ಗೌತಮ ಬುದ್ಧ ಅಂದೊಂದು ಮಾತು ಹೇಳಿದ್ದರು, ಒತ್ತಡ ಎನ್ನುವುದು ಹೊರಗಿನ ಪರಿಸ್ಥಿತಿಯಲ್ಲ, ಅದು ನಿಮ್ಮ ಮನಸ್ಸು ಆ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ರೀತಿ. ಈ ಮಾನಸಿಕ ಯುದ್ಧದಿಂದ ಹೊರಬರುವುದು ಹೇಗೆ? ಸತ್ಯ ಕೇಳುವ ಎದೆಗಾರಿಕೆ ಇದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಒಮ್ಮೆ ಬುದ್ಧ ತನ್ನ ಶಿಷ್ಯರಿಗೆ ಒಂದು ಕಪ್ ನೀರನ್ನು ತೋರಿಸಿ ಕೇಳಿದ್ರು, ಇದರ ತೂಕ ಎಷ್ಟಿರಬಹುದು? ಶಿಷ್ಯರು ಬೇರೆ ಬೇರೆ ಉತ್ತರ ನೀಡಿದ್ರು. ಆಗ ಬುದ್ಧ ಹೇಳಿದ್ರು, ಇದರ ನಿಜವಾದ ತೂಕ ಎಷ್ಟು ಎನ್ನುವುದು ಮುಖ್ಯವಲ್ಲ, ನಾನು ಇದನ್ನು ಎಷ್ಟು ಹೊತ್ತು ಹಿಡಿದುಕೊಳ್ಳುತ್ತೇನೆ ಎನ್ನುವುದು ಮುಖ್ಯ. ನಾನು ಇದನ್ನು 1 ನಿಮಿಷ ಹಿಡಿದರೆ ಏನೂ ಆಗಲ್ಲ, 1 ಗಂಟೆ ಹಿಡಿದರೆ ಕೈ ನೋವು ಬರುತ್ತದೆ, ಅದೇ ಇಡೀ ದಿನ ಹಿಡಿದರೆ ನನ್ನ ಕೈ ಪಾರ್ಶ್ವವಾಯುವಿಗೆ ಒಳಗಾಗಬಹುದು. ನೋಡಿ ಸ್ನೇಹಿತರೆ, ನಿಮ್ಮ ಒತ್ತಡವೂ ಅಷ್ಟೇ. ನೀವು ಒಂದು ಸಮಸ್ಯೆಯನ್ನು 1 ನಿಮಿಷ ಯೋಚಿಸಿದರೆ ಅದು ಸಾಧಾರಣ, ಆದರೆ ದಿನವಿಡೀ ಅದೇ ಯೋಚನೆಯಲ್ಲಿ ಮುಳುಗಿದ್ದರೆ ಅದು ನಿಮ್ಮನ್ನು ಪಾರ್ಶ್ವವಾಯುವಿಗೆ ತಳ್ಳುತ್ತದೆ. ಬುದ್ಧ ಹೇಳ್ತಾರೆ, ಸಮಸ್ಯೆಯನ್ನು ಯೋಚಿಸುವುದು ಜಾಣತನ, ಆದರೆ ಅದನ್ನೇ ಹೊತ್ತು ಕುಳಿತುಕೊಳ್ಳುವುದು ಮೂರ್ಖತನ. ನೀವು ಕೆಳಗಿಳಿಸದ ಹೊರತು ಆ ಭಾರ ಎಂದಿಗೂ ಹಗುರವಾಗುವುದಿಲ್ಲ. ಇವತ್ತು ನಮ್ಮ ಸುತ್ತಲೂ ನೋಡಿ, ಜನರು ಸಣ್ಣ ವಿಷಯಕ್ಕೂ ಬಿಪಿ, ಶುಗರ್ ಅಥವಾ ಡಿಪ್ರೆಷನ್ ಮಾಡಿಕೊಳ್ಳುತ್ತಿದ್ದಾರೆ. ಯಾಕೆಂದರೆ ನಾವು ನಿಯಂತ್ರಿಸಲು ಸಾಧ್ಯವಾಗದ ವಿಷಯಗಳ ಬಗ್ಗೆ ಅತಿಯಾಗಿ ತಲೆಕೆಡಿಸಿಕೊಳ್ಳುತ್ತಿದ್ದೇವೆ. ಗೌತಮ ಬುದ್ಧನ ಪ್ರಕಾರ ನೋವು ಅನಿವಾರ್ಯ, ಆದರೆ ಆತಂಕ ಪಡುವುದು ನಿಮ್ಮ ಆಯ್ಕೆ. ನಾಳೆ ಏನಾಗುತ್ತದೋ ಎಂಬ ಭಯದಲ್ಲಿ ಇವತ್ತಿನ ಸುಖವನ್ನು ಕಳೆದುಕೊಳ್ಳುತ್ತಿದ್ದೀರಿ. ನೆನಪಿಡಿ, ನೀವು ಯೋಚನೆ ಮಾಡುವುದರಿಂದ ನಾಳೆಯ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಬದಲಾಗಿ ಇವತ್ತಿನ ಶಾಂತಿ ಮಾತ್ರ ಹಾಳಾಗುತ್ತದೆ. ಆಕಾಶದಲ್ಲಿ ಮೋಡಗಳು ಬರುತ್ತವೆ ಮತ್ತು ಹೋಗುತ್ತವೆ, ಆದರೆ ಆಕಾಶ ಎಂದಿಗೂ ಅಲುಗಾಡುವುದಿಲ್ಲ. ನಿಮ್ಮ ಮನಸ್ಸನ್ನು ಆ ಆಕಾಶದಂತೆ ವಿಶಾಲವಾಗಿ ಇಟ್ಟುಕೊಳ್ಳಿ. ಸಮಸ್ಯೆ ಬಂದಾಗ ಅದನ್ನು ಎದುರಿಸಿ, ಇಲ್ಲದಿದ್ದರೆ ಅದನ್ನು ಮರೆತುಬಿಡಿ, ಆದರೆ ಅದಕ್ಕೆ ನಿಮ್ಮ ನೆಮ್ಮದಿಯನ್ನು ಬಲಿ ನೀಡಬೇಡಿ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ, ಒತ್ತಡ ಎನ್ನುವುದು ನೀವು ಸೃಷ್ಟಿಸಿಕೊಂಡ ನೆರಳು ಅಷ್ಟೇ. ಬೆಳಕು ಬಂದಾಗ ನೆರಳು ಮಾಯವಾಗಲೇಬೇಕು. ಗೌತಮನ ಈ ನೇರವಾದ ಮಾತುಗಳು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಿದ್ದರೆ ಇಂದಿನಿಂದಲೇ ಶಾಂತವಾಗಿರಲು ಕಲಿಯಿರಿ. ನಿಮ್ಮ ಮನಸ್ಸನ್ನು ಅತಿಯಾಗಿ ಕಾಡುತ್ತಿರುವ ಆ ಒಂದು ಸಮಸ್ಯೆ ಯಾವುದು? ಅದನ್ನು ಕೆಳಗಿಳಿಸಲು ನೀವು ಸಿದ್ಧರಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.